ಇವನ್ ಹುಡುಗಿ ಜೊತೆ ಮಾತಾಡ್ಕೊಂಡು ಅಲ್ಲಿ ಕಿಸಿತಿದ್ದ. ತರ ಬೀಚ್ ಗಳು ಕಂಡ್ರೆ ನೋಡೋ ಪೊಲೀಸ್ ಇದಾರೆ ನೋಡು. ಸೂರ್ಯ ಮಕ್ಕುಡಿತಾ ಇದ್ದ. ಫೈನಲ್ ವಿ ಆರ್ ಇನ್ ಬೀಚ್. ಇಲ್ಲಿ ಮಚ್ಚಾ ಎರಡು ಪೋಸ್ ಕೊಟ್ಬಿಟ್ಟು ಸ್ಟಿಂಗ್ರೇ ಫಿಶ್ 150 ಯಾವ್ದೋ ರಷ್ಯನ್ ಹುಡುಗಿ ಕಣ್ಣಿ ಕಾಣಿಸ ಅಂತ ಕನ್ನಡಕ ಹಾಕೊಂಡು ಹೋಗ್ ನೋಡಿದ್ರೆ ಮಕ ತಿನ್ಸ್ಕೊಂಡು ಹೋಗ್ಬಿಡದ. 8400 ಅಮ್ಮ ಅದು ಪಿರಂಗಿ ಕಣೋ. ಫ್ರೆಂಚ್ ಕಾಲೋನಿ. ಒಂದಷ್ಟು ಜನ ಫ್ರೆಂಚ್ ಗರ್ಲ್ಸ್ ತುಂಬಾ ಚೆನ್ನಾಗಿರೋರು ಕಂಡ್ರು. ಹೋದಾಗ್ಲೂ ನೋಡಿದ್ದೆ ಆ ಸೌಂಡ್ ಅಲ್ಲಿ ಫಸ್ಟ್ ನೈಟ್ ಹಾಲು ಅನ್ನೋ ತರ ಫೀಲ್ ಮಾಡ್ತಾ ಇದ್ದ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರದೀಪ್ ಚಂದ್ರ. ವೆಲ್ಕಮ್ ಬ್ಯಾಕ್ ಟು ಮೈ PCB ಡೈರೀಸ್ ಯೂಟ್ಯೂಬ್ ಚಾನಲ್. ನಾವು ಪಾಂಡಿಚೇರಿ ಹೊರಟಿದೀವಿ. ನೀವು ತಮ್ಲೈನ್ ನೋಡಿದ್ರೆ ಗೊತ್ತಾಗುತ್ತೆ. ನಾವು ಇವಾಗ ಯಶವಂತಪುರ ರೈಲ್ವೆ ಸ್ಟೇಷನ್ ಅಲ್ಲಿ ಇದೀವಿ. ಇನ್ನೇನು ಟ್ರೈನ್ ನ ಕ್ಯಾಚ್ ಮಾಡ್ಬೇಕು. ಸೊ ಟ್ರೈನ್ ಕಡೆಗೆ ಹೋಗ್ತಾ ಇದೀವಿ. ಯಶವಂತಪುರದಿಂದ ಪಾಂಡಿಚೇರಿಗೆ ಟ್ರೈನ್ 8:45ಗಿದೆ. ಸೊ ನಾವು ಕೂಡ ಬೇಗ ಸೀಟ್ ನ ಹುಡ್ಕೋಣ ಅಂತ ಹೊರಟ್ವಿ. ಆಲ್ರೆಡಿ ನಮ್ 2 ಜನ ಹುಡುಗರು ತಮ್ಮ ಸೀಟ್ ಗಳ ಹತ್ರ ಹೋಗಿದ್ದಾರೆ. ಬಟ್ ನಾವು ಕನ್ಫ್ಯೂಸ್ ಆಗಿ ಬೇರೆ ಬೋಗಿಯಿಂದ ಎಸಿಲಿ ಹೋಗೋಣ ಅಂತ ಪಕ್ಕದ ಬೋಗಿಗೆ ಹೋಗ್ತಾ ಇದ್ವಿ. ಯಾಕಂದ್ರೆ ಶೆಕೆ ತುಂಬಾ ಇತ್ತು. ಸೊ ಎಸಿಲಿ ಚಿಲ್ಲಾಗಿ ನೆಕ್ಸ್ಟ್ ಹೋಗೋಣ ಅಂತ ಹೋದ್ವಿ. Welcome to PCB Diaries YouTube channel. Welcome to the great journey to Pondicherry from Yeshwanthpur. ಫ್ರೆಂಡ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಅಚಾನಕ್ಕಾಗಿ ಸಿಕ್ಕವ್ರು ಅಂತ ಹೇಳಕ್ ಆಗಲ್ಲ, ಅದೃಷ್ಟಕ್ಕೆ ಸಿಕ್ಕವ್ರು ಅಂತ ಹೇಳ್ಬೋದು. ಯಾಕಂದ್ರೆ ಈ ತರ ಒಂದಷ್ಟು ಮೆಮೊರೀಸ್ ನ ಇವ್ರ ಜೊತೆ ಕ್ರಿಯೇಟ್ ಮಾಡ್ತಿದೀವಿ ಅಂದ್ರೆ ಅದಕ್ಕೆ ಅದೃಷ್ಟ ಇರ್ಬೇಕು. ಟ್ರೈನ್ ಹತ್ತಿದೆ ತಡ ಇವನ್ ಹುಡುಗಿ ಜೊತೆ ಮಾತಾಡ್ಕೊಂಡು ಅಲ್ಲಿ ಕಿಸಿತಿದ್ದ. ಇವನ್ ಹುಡುಗಿ ಹೆಂಗಿದಾಳೆ ಅಂತ ತೋರಿಸ್ತೀನಿ ನೋಡಿ. ಇವನ ಮಗಳು ರೀ, ಆಲ್ರೆಡಿ ಇವನಿಗೆ ಮದುವೆ ಆಗಿ ಮಗಳಿದ್ದಾಳೆ. ಸೊ ನಮ್ ಮದುವೆ ಬಗ್ಗೆ ಮಾತ್ರ ಕೇಳ್ಬೇಡಿ. ನಮ್ ಹುಡುಗ ಚಪಾತಿ ಎಗ್ ಬುರ್ಜಿ ಮಾಡ್ಕೊಂಡ್ ಬಂದಿದ್ದ. ಅದನ್ನ ತಿಂದು ನೀಟಾಗಿ ದಬಾಕೊಂಡು ನಿದ್ದೆ ಮಾಡ್ಕೊಂಡ್ವಿ. ಬೆಳಗ್ಗೆ ಎದ್ದು ನೋಡಿದ್ರೆ ಫುಲ್ ಪಾಂಡಿಚೇರಿ ನಿಯರ್ ಬಂದಿದ್ವಿ. ಇನ್ನೇನು 30 ಮಿನಿಟ್ಸ್ ಮಾತ್ರ ಬ್ಯಾಲೆನ್ಸ್ ಇತ್ತು. ಇಲ್ಲೂ ಕೂಡ ತುಂಬಾ ಬೆಳೆಗಳನ್ನ ಬೆಳೆದಿದ್ರು. ನನಗೆ ಅತಿ ಹೆಚ್ಚಾಗಿ ಕಂಡಂತದ್ದು ತೆಂಗು, ಬಾಳೆ, ಹಾಗೆ ಅಲ್ಲಲ್ಲಿ ಕಬ್ಬಿನ ಗದ್ದೆಗಳು ಕೂಡ ಕಂಡ್ವು. ಅಂತೂ ಇಂತೂ ಪಾಂಡಿಚೇರಿ ರೈಲ್ವೆ ಸ್ಟೇಷನ್ ಗೆ ಬಂದು ಇಳ್ಕೊಂಡು ಫೈನಲಿ ವಿ ಆರ್ ಇನ್ ಪುದುಚೇರಿ ಅಥವಾ ಪಾಂಡಿಚೇರಿ ಅಂತ ಹೇಳ್ತಾರೆ. ನೋಡಿ ಎಷ್ಟು ಜನ ಇರೋದು ಬರ್ತವ್ರೆ ಟ್ರೈನ್ ಇಂದ. ಸೊ ರಾತ್ರಿ ಎಲ್ಲ ನಿದ್ದೆ ಅರ್ಧ ಯಾವ ಅಂಕಲ್ಸ್ಗಳು ಮಾತಾಡ್ತಾ ಕೂತಿದ್ರು. ಹಿಂಗಾಯ್ತು ಸೂಪರ್, ಒಳ್ಳೆ ನಿದ್ದೆ, ವೀಕ್ ಡೇಸ್ ಆಗಿರೋದ್ರಿಂದ ನಾನು ಜನ ಇಲ್ಲ ಅನ್ಕೊಂಡೆ. ಬಟ್ ಟ್ರೈನ್ ಅಲ್ಲಿ ಇಳ್ದಾಗ್ಲೂ ಕೂಡ ನನಗೆ ಅಷ್ಟು ಜನ ಕಾಣ್ಲಿಲ್ಲ. ಟ್ರೈನ್ ಇಂದ ಹೊರಗಡೆ ಬಂದು ನೋಡಿದ್ರೆ ಮಾತ್ರ ಎಲ್ಲಾ ಕಡೆ ಜನ ಕಾಣ್ತಾ ಇದ್ರು. ನಮ್ ಜೊತೆ ಇರೋರು 2 ಜನ ಆಲ್ರೆಡಿ ಒಂದ್ಸತಿ ಪಾಂಡಿಚೇರಿಗೆ ಬಂದಿದ್ರು. ಸೊ ಅವ್ರಿಗೆಲ್ಲ ಗೊತ್ತಿರುತ್ತೆ ಅಂತ ಅವ್ರನ್ನ ಮುಂದೆ ಬಿಟ್ಕೊಂಡು ನಾವ್ ಹಿಂದೆ ಹೋಗ್ತಾ ಇದ್ವಿ. ಬೈಕ್ ಡೀಲಿಂಗ್ 2 ಡೇಸ್ಗೆ ನಮಗೆ ರೆಂಟಿಗೆ ಬೈಕ್ ಬೇಕು. ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಮಾರಿಯಲ್ ಬೈಕ್ ರೆಂಟಲ್ಸ್. ಏನೋ ರೂಮ್ ಇದೆಯಂತ. ಒಂದು ಕನ್ನಡ ರಾಜ್ಯೋತ್ಸವ ಇವತ್ತು. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಗಾಡಿಯಲ್ಲಿ ಬರೀ ½ ಲೀಟರ್ ಪೆಟ್ರೋಲ್ ಹಾಕ್ತಾರೆ. ಗಾಡಿ ಕೊಡ್ತಾರೆ. ಮತ್ತೆ ನಾವು ಪೆಟ್ರೋಲ್ ಹಾಕ್ಸ್ಕೋಬೇಕು. ಯಾವುದು ಬೀಚ್ ಸ್ಟ್ರೀಟು ಗುರು? ಯಾವ್ದು ಗುರು ಇದು ಬೀಚ್ ಸ್ಟ್ರೀಟು? ಇದು ಬೇ ಬೀಚ್ ಅಂತ. ಇದ್ರ ವ್ಯೂ ಪಾಯಿಂಟ್ ನೋಡಿ, ಇಲ್ಲಿಂದ ಸಕ್ಕತ್ತಾಗಿ ಕಾಣುತ್ತೆ. ಸೊ ಹಾಗಾಗಿ ಇಲ್ಲಿರುವಂತಹ ಹೋಟೆಲ್ಗಳು ತುಂಬಾ ಕಾಸ್ಟ್ಲಿ ಇರುತ್ತೆ. ಸೊ ಅದ್ರ ಬಗ್ಗೆನೇ ಡಿಸ್ಕಷನ್ ಮಾಡ್ತಾ ಇದ್ವಿ. ಸೊ ಇಲ್ಲೇ ಹೋಟ್ಲು ಮಾಡೋದಾ ಇಲ್ಲ ಬೇರೆ ಕಡೆ ಹೋಗೋಣ ಅಂತ. ಸೊ ಕಾಸ್ಟ್ಲಿ ಇರೋದ್ರಿಂದ ವಿ ಆರ್ ಮಿಡಲ್ ಕ್ಲಾಸ್ ಪೀಪಲ್ಸ್, ದಟ್ಸ್ ವೈ ವಿ ಆರ್ ಗೋಯಿಂಗ್ ಟು ಅನದರ್ ಚಾಯ್ಸ್. ಬೆಂಗಳೂರಲ್ಲಿ ಬಹುದಿನದಿಂದ ಟ್ರಾಫಿಕ್ ಹಾಗೆ ಪೊಲ್ಯೂಷನ್ ಇದ್ರ ಮಧ್ಯೆಗಳು ಬೆಳ್ಕೊಂಡು ಬದುಕ್ತಿರುವಂತಹ ನಮ್ಮಂತವ್ರಿಗೆ ಸಡನ್ ಆಗಿ ಬೆಳಿಗ್ಗೆ ಕಂಡ್ಬಿಟ್ಟಾಗ ಈ ತರ ಬೀಚ್ ಗಳು ಕಂಡ್ರೆ ಫಸ್ಟ್ ಏನ್ ಅನ್ಸುತ್ತೆ ಅಂದ್ರೆ ನೆಮ್ಮದಿಯಾಗಿ ಕೂತ್ಕೊಂಡು ಸನ್ರೈಸ್ ನೋಡ್ಬೇಕು ಅಂತ. ಸೊ ನಾವು ಬರೋದು ಸ್ವಲ್ಪ ಲೇಟ್ ಆಗಿತ್ತು. ಆಲ್ರೆಡಿ ಸನ್ರೈಸ್ ಕೂಡ ಆಗೋಗಿತ್ತು. ಸೊ ಈ ಹೋಟೆಲ್ ಇಂದ ಇಲ್ಲಿ ವ್ಯೂ ಸಕ್ಕತ್ತಾಗಿ ಕಾಣುತ್ತೆ ಅಂತ ಎಲ್ಲರೂ ಹೇಳ್ತಾ ಇದ್ರು. ಅಲ್ಲಿ ಇದೇ ನೋಡಿ ದಿ ಫೇಮಸ್ ಪಾಂಡಿಚೇರಿ ಫ್ರೆಂಚ್ ಸ್ಟ್ರೀಟ್ ಗಳು ಸಕ್ಕತ್ತಾಗಿರುತ್ತೆ. ಹಾಗೆ ಇಲ್ಲಿನ ವೆಸ್ಟರ್ನ್ ಸ್ಟೈಲ್ ಕಲ್ಚರ್ಡ್ ಬಿಲ್ಡಿಂಗ್ಸ್ ಗಳನ್ನ ನೋಡೋಕೆ ತುಂಬಾ ಸಖತ್ ಖುಷಿ ಆಯ್ತು ನನಗೆ ಅಂತೂ. ಯಾಕೆಂದ್ರೆ ಒಂದೊಂದು ಡಿಸೈನು ಒಂದೊಂದು ಕಲರ್ ಕೂಡ ನಮಗೆ
ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇತ್ತು. ಬೆಳಿಗ್ಗೆ ಬೇಗ ಎದ್ದಿದ್ರಿಂದ ಹೊಟ್ಟೆ ಕೂಡ ಹಸಿತಿತ್ತು. ಸೊ ಸೀದಾ ಹೋಟೆಲ್ಗೆ ಹೋಗ್ಬಿಟ್ಟು ಪೂರಿ, ವಡೆ, ಇಡ್ಲಿ, ಚಟ್ನಿ ಅಂತ ಒಳ್ಳೆ ಬ್ಯಾಟಿಂಗ್ ಮಾಡಿದ್ವಿ. ಟಿಫನ್ ತಿಂದಿದ್ದೆ ತಡ ಪುನಿ ರೊಚ್ಚಿಗೆದ್ದು ಗಾಡಿ ಓಡ್ಸಕ್ ಸ್ಟಾರ್ಟ್ ಮಾಡ್ದ. ನಮಗ್ ಬೇರೆಯವ್ರ ಕೈಲಿ ಗಾಡಿ ಕೊಟ್ಟು ಸ್ಪೀಡ್ ಆಗಿ ಹೋದ್ರೆ ಆಗಲ್ಲ, ಯಾಕೆಂದ್ರೆ ನಮ್ ಕೈಲಿ ಗಾಡಿ ಇದ್ದಾಗ ನಮ್ ಕಂಟ್ರೋಲ್ ಅಲ್ಲಿ ಇರುತ್ತೆ. ಸೊ ನಮಗೂ ಕಾನ್ಫಿಡೆನ್ಸ್ ಇರುತ್ತೆ ನಾವು ಸಕ್ಕದಾಗಿ ಓಡಿಸ್ತೀವಿ ಅಂತ. ಬೇರೆಯವ್ರ ಕೈಲಿ ಗಾಡಿ ಕೊಟ್ಟಾಗ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾ ಇರ್ತೀವಿ. ಹಂಸ್ ಇದೆ ನೋಡು, ಪೊಲೀಸ್ ಇದಾರೆ ನೋಡು, ಅವ್ರಿದಾರೆ ನೋಡು, ಇವ್ರಿದಾರೆ ನೋಡು, ನಿಧಾನ ಹೋಗು ಅಂತ. ಬಟ್ ಆಲ್ರೆಡಿ ಇವನು ಪಾಂಡಿಚೇರಿಗೆ ಬಂದಿದ್ರಿಂದ ಇವನ್ ಮಾತ್ ನಾವ್ ಕೇಳಲೇಬೇಕು, ಯಾಕಂದ್ರೆ ನಮ್ಮ ಹತ್ರ ಗೈಡ್ಗಳಿಲ್ಲ. ಸೊ ಇವನೇ ಗೈಡು, ಇವನ್ ಮಾತ್ ನಾವ್ ಕೇಳಲೇಬೇಕು, ಇವನ್ ಜೊತೆ ನಾವು ಹೋಗ್ಲೇಬೇಕು. ಪರ್ಫೆಕ್ಟ್ ಆಗಿ ಹೋಗ್ತಾ ಇದ್ದ. ಬಟ್ ಅಲ್ಲಿರುವಂತಹ ರೋಡ್ಗಳು ತುಂಬಾ ಹೆಂಗೆ ಅಂದ್ರೆ ಕಂಜೆಸ್ಟೆಡ್, ಅಂದ್ರೆ ಈಗ 4 ಮೂಲೆಗಳು ಬಂದು ಸೇರುವಂತಹ ರೋಡ್ಗಳು ತುಂಬಾ ಇದ್ದು. ನಮ್ ಬೆಂಗಳೂರಲ್ಲಿ ನೋಡಿದಿರಲ್ಲ, ಆ ಕಡೆ ಈ ಕಡೆ ಬಂದ್ಬಿಟ್ಟು ಡ್ಯಾಶ್ ಗಳು ತುಂಬಾ ಬೇಜಾನ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಾನು ನಿಧಾನ ಹೋಗು ಅಂತ ಹೇಳ್ತಾ ಇದ್ದೆ. ಅವನೇನ್ ಹೇಳ್ದ ಅಂತ ಅವನಿಗೆ ಅರ್ಥ ಆಗ್ಬೇಕು, ನಮಗಂತೂ ಒಂಚೂರು ಅರ್ಥ ಆಗಿಲ್ಲ. ಸರಿ ಹೋಗಪ್ಪ ಅಂತ ಹೇಳ್ಬಿಟ್ಟು ಮುಂದೆ ಹೋಗ್ತಾ ಇದ್ದ. ನಾವು ಹೋಗ್ತಿರೋದು ಫಸ್ಟ್ ಹೋಟೆಲ್ ಬುಕ್ ಮಾಡಕ್ಕೆ, ಯಾಕೆಂದ್ರೆ ಲಗೇಜ್ ಎಲ್ಲ ಇಡ್ಬೇಕಾಗಿತ್ತು. ಸೊ ನಾವು ಕೂಡ ಒಂದು ಆನ್ಲೈನ್ ಅಲ್ಲಿ ಹೋಟೆಲ್ ನ ನೋಡಿದ್ವಿ. ಅವ್ರು ಹಾಕಿರೋ ಫೋಟೋಗೂ ಬಟ್ ಅಲ್ಲಿದ್ದಂತಹ ಜಾಗಕ್ಕೂ ತುಂಬಾ ಡಿಫ್ರೆನ್ಸ್ ಅನಿಸ್ತು. ಮತ್ತೆ ಅಷ್ಟು ನೀಟಾಗಿ ಕೂಡ ಅವ್ರು ಮೇಂಟೈನ್ ಮಾಡಿರ್ಲಿಲ್ಲ. ಸೊ ಹಾಗಾಗಿ ಆ ಹೋಟ್ಲು ಬೇಡ ಅಂತ ಕ್ಯಾನ್ಸಲ್ ಮಾಡಿ ಇನ್ನೊಂದು ಹೋಟೆಲ್ ನ ಬುಕ್ ಮಾಡ್ಕೊಂಡು ಆ ಕಡೆ ಹೊರಟ್ವಿ. ಪಾಂಡಿಚೇರಿ ಅಂದ ತಕ್ಷಣ ಬರೀ ಬೀಚ್, ಸುತ್ತಮುತ್ತ ತೆಂಗಿನ ಮರ ಅಂತ ಅನ್ಕೊಂಡಿರ್ತಾರೆ. ಬಟ್ ಇಲ್ಲಿ ಒಂದಷ್ಟು ಒಳ್ಳೆ ಫಾರೆಸ್ಟ್ ಏರಿಯಾ ಕೂಡ ಇದೆ. ಸೊ ನೀವು ವಿಸಿಟ್ ಮಾಡಿದಾಗ ಈ ಕಡೆ ಫಾರೆಸ್ಟ್ ಏರಿಯಾಗಳನ್ನ ಕೂಡ ವಿಸಿಟ್ ಮಾಡಿ. ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದು ಅಂತ ಹೇಳ್ತಾರಲ್ಲ, ಹಂಗಾಯ್ತು ನಮ್ ಕತೆ. ನಾವು ಮೇನ್ ರೋಡ್ ಇಂದ ಆ ಕಡೆ ಬಂದು ಒಂದ್ ರೌಂಡ್ ಹೊಡ್ಕೊಂಡು ಮತ್ತೆ ಅದೇ ಹೈವೇ ಕಡೆಗೆ ಬಂದ್ವಿ. ಸೊ ಈ ಹೈವೇ ಇಂದ ನಾವು ಬಂದಿದ್ದಂತಹ ರೈಲ್ವೆ ಸ್ಟೇಷನ್ಗೆ ಬರೀ 4-5 ಕಿಲೋಮೀಟರ್. ಬಟ್ ನಾವು ಬಳಸ್ ಬಂದಿದ್ದು 18 ಕಿಲೋಮೀಟರ್. ಆಲ್ರೆಡಿ ಸೂರ್ಯ ಮಕ್ಕೊಡಿತಿದ್ದ, ಆಲ್ರೆಡಿ ಬಿಸಿಲು ಸ್ಟಾರ್ಟ್ ಆಗಿತ್ತು. ಫಸ್ಟ್ ಶರ್ಟ್ ಬಿಚ್ಚನ ಅನಿಸ್ತಿತ್ತು, ಯಾಕೆಂದ್ರೆ ಇಲ್ಲಿ ಇರುವಂತಹ ಉಪ್ಪು ಗಾಳಿಗೆ ಬಾಡಿ ಎಲ್ಲ ಅಂಟ್ ಫೀಲ್ ಆಗ್ತಾ ಇತ್ತು. ಸೊ ಫಸ್ಟ್ ನಾವು ಹೋಟೆಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಸೀದಾ ಹೋಟ್ಲು ಕಡೆ ಹೊಡೆದ್ವಿ. ಹೋಟ್ಲಲ್ಲಿ ಬಂದು ಗಾಡಿನ ಪಾರ್ಕ್ ಮಾಡಿ ಚೆಕ್ ಇನ್ ಆಗಿ ಹೋಟ್ಲೊಳಗೆ ಹೋದ ತಕ್ಷಣ ಬಟ್ ಮಧ್ಯಾಹ್ನ ಮತ್ತೆ ಎದೊಳದ್ ಯಾರು, ಹೋಗ್ಬಿಟ್ಟು ಊಟ ಗೀಟ ಏನೇನ್ ಬೇಕು ಪ್ರತಿಯೊಂದು ಪಾರ್ಸಲ್ ಮಾಡ್ಕೊಂಡು ಎತ್ಕೋಬಾರೋಣ ಅಂತ ಹೇಳ್ಬಿಟ್ಟು ಸೀದಾ ಒಂದ್ ಚಡ್ಡಿ ಹಾಕೊಂಡು ಹೊರಟ್ಬಿಟ್ವಿ. ಟೈಮ್ 11:30 ಆಗಿತ್ತು. ಬಟ್ ಅವಾಗ್ಲೇ ಅಷ್ಟೊಂದು ಬಿಸಿಲು ಸ್ಟಾರ್ಟ್ ಆಗಿತ್ತು, ಮೈ ಮಕ್ಕೆಲ್ಲ ಹೊಡಿತಾ ಇತ್ತು ಬಿಸಿಲು. ಸೊ ಮಧ್ಯಾಹ್ನ ಮತ್ತೆ ಹೊರಗಡೆ ಬರಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಹೊರಗಡೆ ಬಂದಿದ್ದು. ಮತ್ತೆ ಇನ್ನೊಂದೇನು ಅಂದ್ರೆ ನನ್ಗೆ ಹೊರಗಡೆ ಹೋದ್ರೆ ಕಂಪ್ಲೀಟ್ ಸಿಟಿಗಳನ್ನ ನೋಡುವಂತ ಹುಚ್ಚು. ಹೆಂಗಿದೆ ಬಿಲ್ಡಿಂಗ್ ಗಳು ಹೆಂಗಿದೆ, ಸೊ ಇಲ್ಲಿನ ಬಸ್ಗಳು ಹೆಂಗಿದೆ, ಯಾಕಂದ್ರೆ ಪಾಂಡಿಚೇರಿ ಬಂದ್ಬಿಟ್ಟು ನಮಗೆ ಹೊಸದು. ನಮ್ ಕಡೆ ಎಲ್ಲ ಆ ಕಡೆ ಎಲ್ಲ ಈ ಕಡೆ ಕಡಿತಾರೆ, ಇವ್ರು ನೋಡಿ ಮಧ್ಯದಲ್ಲಿ ಕಡ್ದ್ಬಿಟ್ಟವ್ರೆ. ಫುಲ್ ಗಂಜಿ ಇದೆಯಾ ಅದು? ಹಾ ಅಣ್ಣ, ಪೇಪರ್ ಗಂಜಿ ಇದು ನಾರ್ಮಲ್ ಕಡ್ದು. ಪಾಂಡಿಚೇರಿಗೆ ಬಂದ್ಮೇಲೆ ಒಂದು ಒಳ್ಳೆ ನಾನ್ ವೆಜ್ ಹೋಟ್ಲಿಗೆ ಬಂದಿದ್ದೀವಿ. ಹೋಟೆಲ್ ರೆಸ್ಟೋರೆಂಟ್ ಅಂತ. ಲೋಕಲ್ ಅವ್ರನ್ನ ಕೇಳಿದ್ವಿ, ಇಲ್ಲಿ ಫಿಶ್ ಎಲ್ಲ ಸಕ್ಕತ್ತಾಗಿರುತ್ತಂತೆ. ಮುಂದೆ ಇರೋದಲ್ಲ, ಹಿಂದೆ ಇರೋದು ನಾನ್ ವೆಜ್. ನಮ್ಮ ಮನೆ ಬರೋಕ್ಕೆ ಹೋಟೆಲ್ ಅಲ್ಲಿ ಫಿಶ್ ಸಿಗ್ಲಿಲ್ಲ, KFC ಚಿಕನ್ ಸಿಗ್ಲಿಲ್ಲ. ಒಳ್ಳೆ ಚಿಕನ್ ಬಿರಿಯಾನಿ ಅಂತೂ ಸಿಕ್ಕಿತ್ತು. ಬಂದು ಚಾರ್ಲಿ ಚಾಪ್ಲಿನ್ ಫಿಲ್ಮ್ ಹಾಕೊಂಡು ಚಿಕನ್ ಬಿರಿಯಾನಿ ತಿನ್ಕೊಂಡು ಆರಾಮಾಗಿ ತಾಚಿ ಮಾಡ್ಬಿಡ್ತೀವಿ. ಮಲಗಿದವ್ರು ಇವಾಗ ಎದ್ದಿದ್ದೀವಿ 5 ಗಂಟೆಲಿ. ಸೊ ಇವಾಗ ಸುತ್ತಕ್ಕೆ ಹೋಗ್ಬೇಕು. ಫುಲ್ಲು ಸಮ್ಮರ್ ಸೀಸನ್ ಅಲ್ಲ, ಆ್ಯಕ್ಚುಲಿ ವಿಂಟರ್ ಸೀಸನ್ ಆದರೂ ಕೂಡ ಇಲ್ಲಿ ಹೆವಿ ಸೆಕೆ, ಕಣ್ಣೇ ಬಿಡೋಕ್ಕಾಗಲ್ಲ, ಅಷ್ಟೊಂದು ಬಿಸಿಲು ಹೊಡೆಯುತ್ತೆ ಇಲ್ಲಿ, ಅಷ್ಟು ಸೆಕೆ ಇರುತ್ತೆ. ಹಂಗಾಗಿ ಬಿಸಿಲಿರುತ್ತೆ ಅಂತ ಹೋಗಲಿಲ್ಲ. ಸದ್ಯಕ್ಕೆ ಕೋಲ್ಡ್ ಇದೆ ಫುಲ್ಲು. ಸೊ ಇವಾಗ ಸುತ್ತಾಡೋಣ ಫುಲ್ ನೈಟ್ವರೆಗೂ ಅಂತ ಹೊರಟಿದ್ದೀವಿ. ಪುನಿಗೆ ಹಿಂದೆ ಹೆಗ್ಲು ಮೇಲೆ ಕೈ ಹಾಕಿ ಹಿಂಸೆ ಕೊಡ್ತಾ ಇದ್ದ ಅಂತ ಹೇಳ್ಬಿಟ್ಟು ಅವನು ಸಾಜಿನ ಎತ್ತಾಕೊಂಡ. ನನ್ ಬೈಕ್ ನ ಸುಶಾಂತ್ ಎತ್ಕೊಂಡ. ಸೊ ನಾನ್ ಗಾಡಿ ಓಡಿಸಿದ್ರೆ ವಿಡಿಯೋ ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಹಿಂದೆ ಕೂತ್ಕೊಂಡು ವಿಡಿಯೋ ಮಾಡ್ಕೊ ಬಂದೆ. ನೋಡಿ ಕಂಪ್ಲೀಟ್ ಸಿಟಿ ಎಷ್ಟು ನೀಟಾಗಿ ಕಾಣ್ತಾ ಇದೆ. ಸೊ ಪಾಂಡಿಚೇರಿಲಿ ವೀಕೆಂಡ್ ಬಂದಾಗ ತುಂಬಾ ಕ್ರೌಡ್ ಇರುತ್ತೆ. ಸೊ ಸ್ವಲ್ಪ ವೀಕ್ ಡೇಸ್ ಆಗಿರೋದ್ರಿಂದ ಅಷ್ಟೊಂದು ಕ್ರೌಡ್ ಇಲ್ಲ. ನಾವು ಇವಾಗ ಹೊರಟಿರುವಂತದ್ದು ಆರೋವಿಲ್ಲಾ ಬೀಚ್ ಕಡೆ. ಸೊ ಆ ಬೀಚ್ ಅಲ್ಲಿ ಆಟ ಆಡ್ಕೊಂಡು ಆರಾಮಾಗಿ ಫಿಶ್ ತಿನ್ಕೊಂಡು ಬರೋಣ ಅಂತ ಹೊರಟಿದೀವಿ. ಬೀಚಿಗೆ ಎಂಟ್ರಿ ಆಗಿದೀವಿ. ಪೊಲೀಸ್ ನೋಡಿದ್ರೆ 10 ನಿಮಿಷ ಆಟ ಆಡ್ಕೊಂಡು ಹೊರಗಡೆ ಬಂದ್ಬಿಡಿ, ಟೈಮ್ ಆಯ್ತು ಅಂತ ಹೇಳ್ತಾ ಇದ್ದ. ಸೊ ಆಯ್ತು, ಪೊಲೀಸ್ ಬರೋವರೆಗೂ ಆಟ ಆಡ್ಕೊಂಡು ಇರೋಣ ಅಂತ ಹೇಳ್ಬಿಟ್ಟು ಸೀದಾ ಬಂದ್ವಿ. ಫೈನಲ್ ವಿ ಆರ್ ಇನ್ ಬೀಚ್.
ಅಕ್ಕಪಕ್ಕದವರು ಅಂಗಡಿ ಕರಿತಿದ್ರೆ ನಮ್ ರಿಯಾಕ್ಷನ್ ಹೆಂಗಿರುತ್ತೆ ನೋಡಿ. ನನಗೆ ಅನ್ಸಿದ ಪ್ರಕಾರ ಪಕ್ಕ ಲೋಕಲ್ ಬೀಚ್ ಅನಿಸ್ತು. ಯಾಕಂದ್ರೆ ಇಲ್ಲೇ ಬಿದ್ದೆದ್ದು ಇಲ್ಲೇ ಫಿಶ್ ಗಿಶ್ ತಿನ್ಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದಿತ್ತು. ಬಟ್ ನಾವು ಸ್ವಲ್ಪ ಬೇಗ ಬಂದಿದ್ರೆ ಇನ್ನೂ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡ್ಬೋದಿತ್ತು. ಆಲ್ರೆಡಿ ಲೇಟ್ ಆಗೋಗಿದೆ ಬೀಚಿಗೆ ಬಂದು. ಫಸ್ಟ್ ಬೀಚಿಗೆ ನೆಗೆನ ಅನಿಸ್ತಿತ್ತು ಇವ್ರನ್ನೆಲ್ಲ ನೋಡ್ಬಿಟ್ಟು. ಸೊ ನಾನೆಂತೂ ಟೈಮ್ನ ಒಂಚೂರು ವೇಸ್ಟ್ ಮಾಡಲಿಲ್ಲ. ಹೋಗಿ ನಿಂತ್ಕೊಂಡಿದ್ದ ತಕ್ಷಣ ಇಳಿ ಮಚಾ, ಏ ಸುಶಾಂತ್ ವಿಲ್ ಕಮ್ ಆರ್ ನಾಟ್, ಹೊಟ್ಟೆ ಒಳಗೆ ಇರ್ತಾನೆ, ಹೊಟ್ಟೆ ಒಳಗೆ ಇರ್ತಾನೆ. ಬಾಡಿಲಿ ಶೇಪ್ ಇಲ್ಲ ಅಂದ್ರು ಬಾಡಿ ಇದೆಯಲ್ಲ ಅಂತ ಹೇಳ್ಬಿಟ್ಟು ಕನ್ನಡಕ ಹಾಕೊಂಡು ಒಂದೆರಡು ಪೋಸ್ ಕೊಟ್ಬಿಟ್ಟು ಸೀದಾ ಆರೋಣ ಅಂತ ಹೊರಟೆ. ಎಲ್ಲಿ ಗ್ಲಾಸ್ ನೀರಲ್ಲಿ ಬಿದ್ದೋಗುತ್ತೆ ಅಂತ ಹೇಳ್ಬಿಟ್ಟು ಗ್ಲಾಸ್ ಒಂದ್ ಕೈಲಿ ಕೊಟ್ಬಿಟ್ಟು ಸೀದಾ ಹೋಗ್ಬಿಟ್ಟು ಆರ್ಬಿಟ್ಟೆ. ಇದ್ರಲ್ಲಿ ಆಗುತ್ತೆ ಫಿಶ್ ಕಾಣಿಸ್ತಲ್ಲ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದಾರೆ. ಸ್ಟಿಂಗ್ರೇ ಫಿಶ್, ஒரு பாங்கடா எவ்வளோமா? பாங்கடா 150 5 ಪೀಸ್. ಒಳ್ಳೆ ಫಿಶ್ ತಿನ್ಕೊಂಡು ಅಲ್ಲಿಂದ ಬಂದ್ವಿ. ಪಾಂಡಿಚೇರಿ ಸ್ಟೈಲು ಒಂದು ಒಳ್ಳೆ ಟೀನ ಕುಡಿದ್ಬಿಟ್ಟು ಅಲ್ಲಿಂದ ಹೊರಟ್ವಿ. ಇಲ್ಲಿ ಆಂಧ್ರ ಪ್ರದೇಶಕ್ಕಿಂತ ತಮಿಳ್ನಾಡ್ದೇ ಸ್ವಲ್ಪ ಜಾಸ್ತಿ ಆರ್ಕಿಟೆಕ್ಚರ್ ದೇವಸ್ಥಾನಗಳೆಲ್ಲ ಕಾಣಿಸೋಕ್ಕೆ ಸಿಗುತ್ತೆ. ಟ್ರಾಫಿಕ್ ಮಾತ್ರ ಬೆಂಗಳೂರಿದೆ. ಇನ್ನೊಂದು ದೇವಸ್ಥಾನ, ಇಲ್ಲೊಂದು ಚಿಕ್ಕ ಫ್ಯಾಮಿಲಿ ಮುಂದ್ಗಡೆ. ಹೆಣ್ಮಗು ಮಚ್ಚ ಪೆಟ್ರೋಲ್ ಬಂಕು, ಪೆಟ್ರೋಲ್ ಅದ್ರ ಜೊತೆ ಒಂದು ದೊಡ್ಡ ಬಿಲ್ಡಿಂಗು. ಇಲ್ಲಿ ನಾನು ಅನ್ಕೊಂಡಿದ್ದು ಜಾಸ್ತಿ ಚರ್ಚ್ಗಳಿರುತ್ತೆ ಅಂತ. ಬಟ್ ನನ್ನ ಗೆಸ್ಸು ಖಂಡಿತವಾಗ್ಲೂ ಕೆಟ್ಟಾಗಿ ತಪ್ಪಾಗಿದೆ. ಕಾಣ್ತಾ ಇದೆ. Why are you gay, man? ನಾನು ಇಲ್ಲಿ ಹಾಕಿರುವಂತಹ ಲೈಟಿಂಗು ಕಲರ್ನೆಲ್ಲ ನೋಡ್ಬಿಟ್ಟು ಪಾಂಡಿಚೇರಿಗೆ ಇಂಡಿಪೆಂಡೆನ್ಸ್ ಡೇ ಬಂದಿದೆ ಅಂತ ಅನ್ಕೊಂಡೆ. ಬಟ್ ಇಂಡಿಪೆಂಡೆನ್ಸ್ ಡೇ ಬಂದಿರೋದು August 16ಕ್ಕೆ ಆದ್ರೂ ಕೂಡ ಇದನ್ನ November 1 ಲಿಬರೇಷನ್ ಡೇ ಅಂತ ಕರೀತಾರೆ. ಯಾವಾಗ ಫ್ರೆಂಚ್ ಅವರು ಕಂಪ್ಲೀಟ್ ಆಗಿ ಈ ಕಂಪ್ಲೀಟ್ ಟೆರಿಟರಿನ ಸೊ ಇಂಡಿಯಾಗೆ ವಹಿಸಿ ಹೋಗ್ತಾರೆ. ಸೊ ದಟ್ ಕಾಲ್ಡ್ ಆಸ್ ಲಿಬರೇಷನ್ ಡೇ. ಸೊ ಅದಕ್ಕೋಸ್ಕರ ಇಲ್ಲಿ ಅವತ್ತಿನ ಸೆಲೆಬ್ರೇಷನ್ ತುಂಬಾ ಚೆನ್ನಾಗಿತ್ತು. ಅದು ಹಳೆ ಕಾಲದ ಲೈಟ್ ಹೌಸು. ಸೊ ನಾವು ಗಾಡಿ ಪಾರ್ಕಿಂಗ್ ಮಾಡ್ಬಿಟ್ಟು ಶಾಪಿಂಗ್ ಕಾಂಪ್ಲೆಕ್ಸ್ ಕಡೆ ಬಂದ್ವಿ. ಇಲ್ಲಿ ವೆಸ್ಟರ್ನ್ ಸ್ಟೈಲ್ ಅಲ್ಲಿ ಇರುವಂತಹ ಹ್ಯಾಂಡ್ ಕ್ರಾಫ್ಟೆಡ್ ಬ್ಯಾಗ್ಸ್, ಜ್ಯುವೆಲರ್ಸ್ ಮುಂತಾದಂತಹ ಮನೆಗೆ ಡೆಕೋರೇಷನ್ ಮಾಡುವಂತಹ ಐಟಮ್ಗಳು, ತುಂಬಾ ರೀತಿಯ ಐಟಮ್ಗಳು ಇಲ್ಲಿ ಇದ್ದು. ಬಟ್ ಎಲ್ಲಾನು ರೇಟು ಹೆವಿ ಕಾಸ್ಟ್ಲಿ. ಸೊ ಫ್ರೆಂಚ್ ಅವರು ಮಾಡಿರೋದು ಅಥವಾ ಇಲ್ಲಿಯವರೇ ಲೋಕಲ್ ಅವರೇ ಇಲ್ಲಿ ವ್ಯಾಪಾರ ಮಾಡೋದೋ ಗೊತ್ತಿಲ್ಲ. ನನಗೂ ಒಂದಷ್ಟು ಜನ ಫ್ರೆಂಚ್ ಅವ್ರು ಕೂಡ ಕಾಣಿದ್ರು, ಒಂದಷ್ಟು ಜನ ತಮಿಳಿಯನ್ಸ್ ಕೂಡ ಕಾಣಿದ್ರು. ಯಾಕಂದ್ರೆ ಪಾಂಡಿಚೇರಿ ಯೂಶುವಲಿ ತಮಿಳ್ನಾಡು ನಿಯರ್ ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲ ತಮಿಳ್ನೇ ಮಾತಾಡ್ತಾರೆ. ಯಾವುದೋ ರಷ್ಯನ್ ಹುಡುಗಿ ಕಣ್ಣಿಗೆ ಕಾಣಿಸೋ ಅಂತ ಕನ್ನಡಕ ಹಾಕೊಂಡು ಹೋಗಿ ನೋಡಿದ್ರೆ ಮಕ ತಿನ್ಸ್ಕೊಂಡು ಹೋಗ್ಬಿಡೋದ. ನಮ್ಮ ಜೀವನಕ್ಕೆ ಇಷ್ಟೇ ಗೊತ್ತಿಲ್ಲ, ನಾವು ಯಾವಾಗಲೂ ಸಿಂಗಲ್ ಆಗಿ ಸಾಯ್ಬೇಕು ಅನ್ನೋದು ಗೊತ್ತು. ಸೊ ಹಂಗಾಗಿ ಇನ್ನೇನು ಮಾಡೋಕ್ಕಾಗಲ್ಲ. ಈವ್ನಿಂಗ್ ತಗೊಂಡವ್ರೆ ಅಂತ ನೋಡೋಕೆ ಬಂದೆ. ಏನು ತಗೊಂಡ್ರೆ 180 ರುಪೀಸ್ ಸುಮ್ಮನೆ ವೇಸ್ಟ್ ಮಾಡಿದೆ. ಆ ಬ್ಯಾಗಿಗಳಲ್ಲಿ 4000 ಇದೆ ಬ್ಯಾಗ್. ಯಾವುದು? 8400. ಹುಡುಗಿರು ತಗೋಬೇಕಷ್ಟು. ಹುಡುಗಿರಿಗೆ ಕೊಡ್ಸೋದು ಹುಡುಗರಲ್ಲ ಅವರು. ಒಂದಷ್ಟು ಫ್ಯಾನ್ಸಿ ಐಟಮು, ಡೆಕೋರೇಷನ್ ಐಟಮು, ಕೀಪನ್ಸು, ಬ್ಯಾಗ್ಸು, ಹಾಗೆ ಮನೆ ಮುಂದೆ ಡೆಕೋರ್ ಮಾಡಕ್ಕೆ ಹಾಕುವಂತಹ ತೋರಣಗಳು, ಈ ತರ ಒಂದಷ್ಟು ಸಖತ್ತಾಗಿರುವಂತಹ ಐಟಮ್ಗಳು ಕೂಡ ಇದ್ವು ಅಂತ ಹೇಳ್ಬೋದು. ಲೈಟಿಂಗ್ಸ್ ಅಲ್ಲಿ ಫೋಟೋ ತೆಗಿತೀನಿ ಅಂದ್ರೆ ಇವ್ರು ಕೊಡ್ತಿರೋಂತ ಪೋಸ್ಗಳು ನೋಡಿ
ಅಮ್ಮ ಅದು ಪಿರಂಗಿ ಕಣೋ, ಪಿರಂಗಿ ಮೇಲೆ ಕೂತ್ಕೊಂಡು ರಾಕೆಟ್ ಹೋದಂಗ್ ಹೋಗುತ್ತೆ ಅಂತ ಅನ್ಕೋಬೇಡ. ಅಯ್ಯೋ ಇದನ್ನೆಲ್ಲ ಬೇರೆಯವ್ರು ನೋಡ್ಬಿಟ್ಟಿದ್ರೆ ಎಷ್ಟು ಬೈಯರೋ ಏನೋ. ನಮ್ಮ ಹುಡುಗ ರಘು ದೀಕ್ಷಿತ್ ರೇಂಜ್ ಅಲ್ಲಿ ಬಾರಿಸ್ತೀನಿ ಅಂತ ಹೋದ. ಏ ಗಿವ್ ಹಿಮ್ ಅಣ್ಣ ಮೀರ್ ಬಿಟ್ಟಿ ಎಂಟರ್ಟೈನ್ಮೆಂಟ್ ತಗೊಂಡು ನಾವು ಹೊರಟಿದ್ದೆ. ನೆಕ್ಸ್ಟ್ ಅಲ್ಲಿ ಒಂದು ಬಿಲ್ಡಿಂಗ್ ಇತ್ತು ದೊಡ್ಡದಾಗಿ. ಸೊ ಅಲ್ಲಿ ತುಂಬಾ ಜನ ಹೋಗಿ ಬಂದು ಮಾಡ್ತಾ ಇದ್ರು. ಸೊ ಹಾಗಾಗಿ ಏನಿದೆ ಆ ಬಿಲ್ಡಿಂಗ್ ಅಲ್ಲಿ ನೋಡೋಣ ಅಂತ ಹೇಳ್ಬಿಟ್ಟು ಆ ಬಿಲ್ಡಿಂಗ್ ಒಳಗಡೆ ಹೊರಟ್ವಿ. ಏನಂದ್ರೆ ಇದು ಯೂನಿಯನ್ ಟೆರಿಟರಿ ಆಗಿರೋದ್ರಿಂದ ಇಲ್ಲಿ ಹೇಳಿದೆ ಅವಾಗ್ಲೇನೆ ಲಿಬರೇಷನ್ ಡೇ ಇವತ್ತು ನಡೀತಾ ಇದೆ ಅಂತ. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಹಿಸ್ಟ್ರಿ ಮತ್ತೆ ಅಲ್ಲಿಗೆ ಹೋರಾಡದಂತಹ ಹೋರಾಟಗಾರರು ಹಾಗೆ ಪುದುಚೇರಿ ಹೆಂಗ್ ಡೆವಲಪ್ಮೆಂಟ್ ಆಯ್ತು ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಹಾಕಿದ್ರು. ಸೊ ಅದನ್ನ ಎಲ್ಲಾ ಜನಗಳನ್ನ ನೋಡ್ತಾ ಇದ್ರು. ನಾವು ಕೂಡ ನೋಡ್ಕೊಂಡು ಅಲ್ಲಿಂದ ಎಕ್ಸಿಟ್ ಆದ್ವಿ. ಪಾಂಡಿಚೇರಿ ಟ್ರಿಪ್ಪು ಅಂದ ತಕ್ಷಣ ನೆನ್ಪಿಗೆ ಬರೋದು ಎಲ್ಲರಿಗೂ ಬೀಚು, ಅದ್ರ ಜೊತೆಗೆ ಫ್ರೆಂಚ್ ಕಾಲೋನಿ. ಯಾಕಂದ್ರೆ ಇಲ್ಲಿ ಸ್ಟ್ರಕ್ಚರ್ಗಳು ಕಂಪ್ಲೀಟ್ ಸೂಪರ್ ಆಗಿ ಕಾಣುತ್ತೆ. ಅದು ಈ ಲೈಟಿಂಗ್ಸ್ ಅಲ್ಲಿ ನೋಡಿ ಸಖತ್ತಾಗಿ ಅಂತ ಕಾಣ್ತಾ ಇತ್ತು. ಬಟ್ ಫ್ರೆಂಚ್ ಹುಡುಗಿರು ಎಲ್ಲೂ ಕಾಣಿಸ್ತಾ ಇರ್ಲಿಲ್ಲ. ಸೊ ನಾನು ಕೂಡ ಕಾಯ್ತಾ ಇದ್ದೆ ಏನಾದ್ರು ಫ್ರೆಂಚ್ ಹುಡುಗಿರು ಬಂದ್ರೆ ನೋಡೋಣ ಅಂತ. ಇವತ್ತು ಲಿಬರೇಷನ್ ಡೇ ಆಗಿದ್ರಿಂದನೋ ಏನೋ ಅಷ್ಟೊಂದು ಕಾಣಲಿಲ್ಲ. ಬಟ್ ಒಂದಷ್ಟು ಜನ ಫ್ರೆಂಚ್ ಗರ್ಲ್ಸ್ ತುಂಬಾ ಚೆನ್ನಾಗಿರೋರು ಕಂಡ್ರು. ಸೊ ನಾವು ಕೂಡ ಅಲ್ಲಿ ಇಲ್ಲಿ ಬೀಟ್ ಹೊಡ್ಸ್ಕೊಂಡು ಎಲ್ಲಾ ಕಡೆ ನೋಡ್ಕೊಂಡು. ಬಟ್ ಇಲ್ಲಿ ಮೇಯ್ನು ಲೈಟಿಂಗ್ಸೇ ಸೂಪರು ಈ ಸಿಟಿನ ನೋಡಕ್ಕೆ. ನೈಟ್ ಹೊತ್ತು ಸಕ್ಕತ್ತಾಗಿ ಕಾಣುತ್ತೆ. ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿರೋರು ನೋಡಿ ಇಲ್ಲೂ ಕೂಡ ಇದಾರೆ. ಇಲ್ಲೂ ಕೂಡ ಭಕ್ತಿಯಿಂದ ಮಾಲೆ ಹಾಕೊಂಡು ಭಜನೆ ಮಾಡ್ತಾ ಇದ್ರು. ಸೊ ನಾವು ಫ್ರೆಂಚ್ ಕಾಲೋನಿ ಎಲ್ಲ ಸುತ್ಕೊಂಡು ಸೀದಾ ಮನೆ ಕಡೆ ಹೋಗೋಣ ಅಂದ್ರೆ ರೂಮ್ ಕಡೆ ಹೋಗೋಣ ಅಂತ ಹೊರಟ್ರು. ರೈಟ್ ಸೈಡ್ ಅಲ್ಲಿ ನೋಡಿದ್ರೆ ದೊಡ್ಡದಾಗಿರುವಂತಹ ಚರ್ಚ್ ಕಾಣಿಸ್ತು. ಸೊ ನಡೀರಿ ಬ್ರೋ ಚರ್ಚ್ ನೋಡ್ಕೊಂಡು ಹೋಗೋಣ ಅಂತ ಹೊರಟ್ವಿ. ನೋಡಿ ಇದೇ ಆ ಚರ್ಚು, ತುಂಬಾ ದೊಡ್ಡದಾಗಿದೆ ಈ ಚರ್ಚು. ಚರ್ಚ್ ಮುಂದೆ ಗರುಡಗಂಬ ಯಾಕೆ ಹಾಕಿದ್ದಾರೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ನಾನು ಕೇರಳಕ್ಕೆ ಹೋದಾಗ್ಲೂ ನೋಡಿದ್ದೆ ಪ್ರತಿಯೊಂದು ಚರ್ಚ್ ಮುಂದೆನೂ ಗರುಡಗಂಬ ಹಾಕಿರ್ತಾರೆ. ಸೊ ಏನು ಇದ್ರ ಬಗ್ಗೆ ಐಡಿಯಾಸ್ ಇಲ್ಲ. ನಿಮ್ಗೆ ಏನಾದ್ರು ಐಡಿಯಾ ಇದ್ರೆ ಕಾಮೆಂಟ್ ಮಾಡಿ. ಚರ್ಚ್ ಒಳಗೆ ಹೋಗಿ ಕೂತ್ಕೊಂಡ್ವಿ. ಸೊ ಚರ್ಚ್ ನಿಮ್ಗೆ ಲೈಟಿಂಗ್ಸ್ ಇಂದ ಹಿಡಿದು ಆ ವಾಲ್ ಪೇಂಟಿಂಗ್ಗಳು, ಆ ಕಂಬಗಳು, ಆ ಡಿಸೈನ್, ಈ ಲೈಟಿಂಗ್ಸೇ ಮೇನ್ ಇಂಪಾರ್ಟೆಂಟ್. ಸೊ ಅಷ್ಟೊಂದು ಸಕ್ಕದಾಗಿ ಕಾಣ್ತಾ ಇತ್ತು ಒಳಗಡೆ ಎಲ್ಲ. ಸೊ ಬಹು ದೊಡ್ಡದಾದಂತಹ ಚರ್ಚ್ ಅಂತ ಹೇಳ್ಬೋದು. ನಾನು ಕೂಡ ಒಳಗಡೆ ಹೋಗ್ಬಿಟ್ಟು ಆ ಸೌಂಡ್ ಅಲ್ಲಿ ಆ ವಿಡಿಯೋನ ಮಾಡಿದೆ. ಇಟ್ ವಿಲ್ ಬಿ ಸಕ್ಕತ್ತಾಗಿ ಅನಿಸ್ತು ಆ ಸೌಂಡಿಂಗು. ಯಾಕಂದ್ರೆ ಅದೆಲ್ಲ ಕವರ್ ಆಗಿರೋದ್ರಿಂದ ಆ ಸೌಂಡ್ ಅಷ್ಟು ಚೆನ್ನಾಗಿ ಕೇಳ್ತಾ ಇತ್ತು. ಶುಗರ್ ಕೇನ್ ಜ್ಯೂಸ್. ಹೌ ಇಸ್ ದಿಸ್ ಬ್ರೋ? ಇವನು ಶುಗರ್ ಕೇನ್ ಜ್ಯೂಸ್ ನ ಎಂಟಿ ತಗೊಬಂದಿರೋ ಫಸ್ಟ್ ನೈಟ್ ಹಾಲು ಅನ್ನೋ ತರ ಫೀಲ್ ಮಾಡ್ತಾ ಇದ್ದ. ಇಲ್ಲಿರೋರು ಅತಿ ಹೆಚ್ಚು ಶುಗರ್ ಕೇನ್ ಜ್ಯೂಸ್ ನ ಕುಡಿತಾರೆ ಅನ್ಸುತ್ತೆ. ಆ ಬಾಟ್ಲುಗಳು ನೋಡಿ ಅಷ್ಟೊಂದು ಬಾಟ್ಲುಗಳು ಇಟ್ಟಿದ್ದಾರೆ. ಹೆವಿ ಪಾರ್ಸಲ್ ಹೋಗ್ತಾ ಇತ್ತು ಇಲ್ಲಿಂದ. ಸೊ ನಾನು ಕೂಡ ಹೆಂಗಿದೆ ಅಂತ ಟೇಸ್ಟ್ ಮಾಡಿದೆ. ಏನ್ ಡಿಫ್ರೆನ್ಸ್ ಏನಿಲ್ಲ. ಬಟ್ ನಾನು ಐಸ್ ಹಾಕ್ಸ್ಕೊಳ್ಲಿಲ್ಲ. ಯಾಕೆಂದ್ರೆ ಆಲ್ರೆಡಿ ಬಾಡಿ ಹೀಟ್ ಇದ್ದಿದ್ರಿಂದ ತುಂಬಾ ಹೀಟ್ ಆಗುತ್ತೆ ಅಂತ. ಬಟ್ ತಮ್ಲೈನ್ ಅಲ್ಲಿ ಹಾಕಿರೋ ತರ ಫ್ರೆಂಚ್ ಹುಡುಗಿರ್ ಜೊತೆ ಇರೋಂತಹ ಫೋಟೋ ಹೊಡ್ಕೋಬೇಕು ಅಂತ ನಾನು ಕಾಯ್ತಾ ಇದ್ದೀನಿ. ಸೊ ನಾಳೆ ಕೂಡ ಒಂದಿನ ಇದೆ, ನಾಳೆ ಹೊಡ್ಕೊಂತೀನಿ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ PCB ಡೈರೀಸ್ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾಯ್.